ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನಿರಂತರವಾಗಿ ಸಣ್ಣ ಪುಟ್ಟ ಬಡ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಅನ್ನು ಕೊಡ್ತಾನೆ ಇದ್ದಾರೆ. ಈ ವಿಚಾರ ಈಗಾಗಲೇ ರಾಜ್ಯಾದ್ಯಂತ ಬಡ ವರ್ತಕರಿಗೆ ಸಿಟ್ಟು ತರಿಸಿದೆ. ಇನ್ನು ವಿಪಕ್ಷಗಳಿಗೂ ಕೂಡ ಈ ಒಂದು ಸುದ್ದಿ ಆಹಾರವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವರ್ತಕರ ಸಭೆ ಕೂಡ ನಡೆದಿದೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಕೂಡ ಇದೆ. ಈ ಸಭೆಯಲ್ಲಿ ಈ ತೆರಿಗೆ ಹಾವಳಿಗೆ ಏನಾದರೂ ಪರಿಹಾರ ಸಿಗತ್ತಾ? ಏನು ಹೇಳುತ್ತೆ ಈ ಸ್ಟೋರಿ ನೋಡೋಣ. ವ್ಯಾಪಾರನೇ ಆಗಲ್ಲ, ಅಲ್ಲಿ 43 ಲಕ್ಷ ಎಲ್ಲಿಂದ ಕಟ್ಟಕ್ಕಾಗತ್ತೆ? ನಮ್ದು ಸಣ್ಣದಕ್ಕೆ ಕೂಡ 5 ರೂಪಾಯಿ 10 ರೂಪಾಯಿ ಮಾಡೋರು ಇದ್ದಾರೆ. ನಮ್ದು 50 ರೂಪಾಯಿ 100 ರೂಪಾಯಿ ಬಿಸ್ನೆಸ್ ನಮ್ದು. ಅಂತಲ್ಲ 50 ಲಕ್ಷ 60 ಲಕ್ಷ ಕಟ್ಟೋ ಅಂದ್ರೆ ಎಲ್ಲಿಂದ ಕಟ್ಟೋದು ನಾವು? ಒಂದು ಬೈಕ್ಗೆ ನಾವು ಅರ್ಧ ವ್ಯಾಪಾರನೇ ನಡೆಸಿದ್ದೀವಿ. ಎಲ್ಲದಕ್ಕೂ ಟ್ಯಾಕ್ಸ್ ಅಂತ ಹಾಕಿದ್ರೆ ಎಲ್ಲಿಂದ ಸರ್ ಬೆಂಗಳೂರು ಬದುಕೋದು? UPI ಈಗ ಎಲ್ಲೇ ವ್ಯಾಪಾರ ಮಾಡಿದ್ರೂ ಗ್ರಾಹಕರು ಪಾವತಿ ಮಾಡೋದು UPI ಮೂಲಕ. 1 ರೂಪಾಯಿ ಬೆಂಕಿ ಪಟ್ಟಣದಿಂದ ಹಿಡಿದು ಲಕ್ಷಾಂತರ ರೂಪಾಯಿ ಪಾವತಿ ಕೂಡ ಇದೇ ಮಾದರಿಯಲ್ಲಾಗುತ್ತೆ. ಆದ್ರೆ ಕೆಲ ದಿನಗಳಿಂದ UPI ಮೂಲಕ ಹಣ ಸ್ವೀಕರಿಸ್ತಿರೋ ವರ್ತಕರಿಗೆ ತೆರಿಗೆ ನೋಟಿಸ್ ಜಾರಿ ಮಾಡಲಾಗ್ತಿದೆ. ಲಕ್ಷ ತೆರಿಗೆ ನೋಟಿಸ್ ನೋಡಿ ವ್ಯಾಪಾರಿಗಳು ದಿಕ್ಕೆಟ್ಟು ಹೋಗಿದ್ದಾರೆ. ಇದರ ವಿರುದ್ಧ ಸಿಡಿದೆದ್ದಿರೋ ಅಂಗಡಿ ಮಾಲೀಕರು ನಾಳೆಯಿಂದ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ ವಿರುದ್ಧ ವರ್ತಕರು ಸಮರ ಸಾರಿದ್ದಾರೆ. ನಾಳೆಯಿಂದ ಹಾಲಿನ ಉತ್ಪನ್ನ ಬಂದ್ ಮಾಡಲಾಗುತ್ತೆ. ಹಾಲು ಬಳಸದೆ ಟೀ ಕಾಫಿ ಮಾಡೋ ಮೂಲಕ ಆಕ್ರೋಶ ಹೊರಹಾಕಲಿದ್ದಾರೆ. ಪ್ರತಿಭಟನಾರ್ಥವಾಗಿ ಕಪ್ಪು ಪಟ್ಟಿ ಧರಿಸಿ ಇತರೆ ವಸ್ತುಗಳ ಮಾರಾಟ ಮಾಡಲಾಗುತ್ತೆ. ಜುಲೈ 25ರಂದು ಅಂಗಡಿ ಬಂದ್ ಮಾಡಿ ಕುಟುಂಬ ಸಮೇತರಾಗಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟ ನಡೆಸಲಿದ್ದಾರೆ. ಹಾಗಿದ್ರೆ ನೋಟಿಸ್ನ ಗೊಂದಲ ಆಗಿದ್ಯಾಕೆ? ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಪಾವತಿಯ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಕಳೆದ 4 ವರ್ಷಗಳ ಟ್ಯಾಕ್ಸ್ ಪಾವತಿ ಮಾಡಬೇಕು ಅಂತ ಲಕ್ಷ ಕೋಟಿ ಲೆಕ್ಕದಲ್ಲಿ ಕಳೆದ 15 ದಿನಗಳಿಂದ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಿಂದ ನೋಟಿಸ್ ನೀಡಲಾಗ್ತಿದೆ. ಈಗ ನೀಡಿರೋ ನೋಟಿಸ್ 2021-22ರಲ್ಲೇ ನೀಡಿದ್ರೆ ಇಷ್ಟು ಗೊಂದಲ ಆಗ್ತಿರ್ಲಿಲ್ಲ ಅನ್ಸುತ್ತೆ. ವಾಣಿಜ್ಯ ತೆರಿಗೆ ಇಲಾಖೆಗೆ 90% ವ್ಯಾಪಾರಿಗಳು ತೆರಿಗೆ ಪಾವತಿ ಮಾಡ್ತಿದ್ದಾರೆ. ಹಾಗಾಗಿ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಪಾವತಿ ಮಾಡಿಸಲು ಸರಿಯಾದ ಸಲಹೆ ಸೂಚನೆ ನೀಡುವಂತೆ ಮಾಧ್ಯಮ ಪ್ರಕಟಣೆ ಹೊರಡಿಸಲಾಗಿದೆ. ಈ ಮಾಧ್ಯಮ ಪ್ರಕಟಣೆಯನ್ನ ಈ ಹಿಂದೆಯೇ ಹೊರಡಿಸಿದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅಂಗಡಿ ಮಾಲೀಕರಿಗೆ ಟ್ಯಾಕ್ಸ್ ಪಾವತಿ ಮಾಡೋ ಬಗ್ಗೆ ಸಲಹೆ ಸೂಚನೆಗಳನ್ನ ನೀಡ್ತಾ ಇದ್ರು. ಈ ಬಗ್ಗೆ ಸ್ಪಷ್ಟನೆ ನೀಡಿರೋ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಅಡಿಷನಲ್ ಕಮಿಷನರ್ ಚಂದ್ರಶೇಖರ್ ನಾಯ್ಕ್, ಒಟ್ಟು ವಹಿವಾಟನ್ನ ಗಮನಿಸಿ ನೋಟಿಸ್ ನೀಡಲಾಗಿದೆ. ದಾಖಲೆ ಸಮೇತ ಸ್ಪಷ್ಟನೆ ನೀಡಿದ್ರೆ ಟ್ಯಾಕ್ಸ್ ಕಟ್ಟೋ ಪ್ರಮೇಯವೇ ಬರಲ್ಲ ಅಂತ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾಗ್ತದೆ. ಈಗ ನಾನು ಈ ಥರ ಇದ್ದೀನಿ, ನಾನು ಬಿಸ್ನೆಸ್ ಮಾಡ್ತಿರುವಂಥದ್ದು ಇದೆ, ಆ್ಯಂಡ್ ಈ ಬಿಸ್ನೆಸ್ಸಲ್ಲಿ ನನಗೆ ಇಷ್ಟು ಹಣ ಬಂದಿರುವಂಥ ಟ್ರಾನ್ಸಾಕ್ಷನ್ ಆಗಿರುವಂಥದ್ದು, ಸೊ ಇದೆಲ್ಲ ಎಕ್ಸೆಂಪ್ಟೆಡ್ ಇರೋದ್ರಿಂದ ನಾನು ಟ್ಯಾಕ್ಸ್ ಲಯಬಿಲಿಟಿ ಬರೋದಿಲ್ಲ ನನಗೆ ಅಂತ ಹೇಳಿದ್ರೆ ವಿ ವಿಲ್ ಕ್ಲೋಸ್ ಸಚ್ ಕೇಸಸ್. ಈ ನಡುವೆ ರಾಜಕೀಯ ಜಟಾಪಟಿಯು ಜೋರಾಗಿ ನಡೀತಿದೆ. ನಿನ್ನೆಯಷ್ಟೇ ತೆರಿಗೆ ಇಲಾಖೆಯ ನೋಟಿಸ್ ಬಗ್ಗೆ DCM DK ಪ್ರತಿಕ್ರಿಯಿಸಿದ್ರು. ಬಿಜೆಪಿ ತಿಂದು ನಂಬಾಯಿಗೊರೆಸ್ತಿದೆ ಅಂದಿದ್ರು. ಈ ಮಾತಿಗೆ ಬಿಜೆಪಿ MLC CT ರವಿ ತಿರುಗೇಟು ಕೊಟ್ಟಿದ್ದಾರೆ. ಕೋತಿ ಕೆಲಸ ಮಾಡಿದ್ದು ನೀವು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಸುಮ್ಮನೆ ಬಿಜೆಪಿಯವರು ತಿನ್ಬಿಟ್ಟು ನಮ್ಮ ಬಾಯಿಗೆ ವರ್ಷಕ್ಕೆ ಬಾಳೆಹಣ್ಣು ತಿನ್ಬಿಟ್ಟು ವರ್ಷಕ್ಕೆ ನೋಡ್ತಾ ಇದ್ದಾರೆ. ಇದೆಲ್ಲ ಅವ್ರು ಮಾಡೋಂಥ ಕೆಲಸ. ಅವ್ರು ಕೂಡಲೇ ಇದನ್ನ ಬಡವರಿಗೆ ತೊಂದರೆ ಕೊಡೋದನ್ನ ವಿಡ್ರಾ ಮಾಡಬೇಕು. ಅವರ ನಿರ್ದೇಶನದ ಹಿನ್ನೆಲೆಯಲ್ಲೇನೆ ಸಣ್ಣ ವ್ಯಾಪಾರಸ್ಥರಿಗೆ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆ. ಈಗ ಕೇಂದ್ರವನ್ನು ಯಾಕೆ ದೂರ್ತಾ ಇದ್ದೀರಿ? ಇಲ್ಲಿ ಕೋತಿ ಕೆಲಸ ಮಾಡಿರೋದು ನೀವು. ಇದಿಷ್ಟೇ ಅಲ್ಲ, ವಾಣಿಜ್ಯ ತೆರಿಗೆ ಇಲಾಖೆ ರಾಜ್ಯ ಸರ್ಕಾರದ ಅಡಿ ಬರುತ್ತೆ ಅನ್ನೋದು ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರ ವಾದ. ಇಲಾಖೆ ನಮ್ಮದಾದ್ರೂ ಮಾನದಂಡ ಕೇಂದ್ರದ್ದು ಅನ್ನೋದು ಕಾಂಗ್ರೆಸ್ನ ಪ್ರತಿವಾದ. ಇದು ರಾಜ್ಯ ಸರ್ಕಾರ ಮಾಡಿರುವ ಸರಿಯಾದ ಹೆಜ್ಜೆ ಅಲ್ಲ. ಇದು ಅವ್ರು ಹೇಳ್ತಾರೆ GST ಅಂದ್ರೆ ಕೇಂದ್ರ ಸರ್ಕಾರ ಅಂತ ಕೇಂದ್ರ ಸರ್ಕಾರ ಮೇಲೆ ವರ್ಗಾಯಿಸಬಹುದು. ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರೋದು ರಾಜ್ಯ ಸರ್ಕಾರದ ಕೆಳಗಡೆ. ಅದರಲ್ಲೂ ಸ್ವತಃ ಹಣಕಾಸು ಸಚಿವರಾದ ಮುಖ್ಯಮಂತ್ರಿಗಳ ನೇರವಾಗಿ ಅವ್ರ ಕೆಳಗಡೆ ಇರೋದು. GST ಯಾರ ವ್ಯಾಪ್ತಿಗೆ ಬರುತ್ತೆ? GST ಸರ್ಕ್ಯುಲರ್ ಇಲ್ಲಿ ನೋಡಿ, ಕೇಂದ್ರ ಸರ್ಕಾರದ ಸರ್ಕ್ಯುಲರು ಎಲ್ಲಾ ರಾಜ್ಯಗಳಿಗೆ 15 ಪೇಜ್ ಇರುವಂತ ಸರ್ಕ್ಯುಲರ್ ಕಳಿಸಿರುವಂತದ್ದು. ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ರಾಜಕೀಯ ಜಟಾಪಟಿಯ ನಡುವೆ ಕೆಲವು ವ್ಯಾಪಾರಿಗಳು UPI ಬಳಕೆಗೆ ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಜನ ಮತ್ತೆ ATMಗಳ ಮೊರೆ ಹೋಗಿದ್ದಾರೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.